ಮಕರ ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಸ ಭವಿಷ್ಯ ಅಲ್ಲ, 5 ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದೇನೆ. ಶುಭ ವಿಚಾರಗಳು ಇರುತ್ತೆ, ಅದು ಇನ್ನೊಂದು ವಿಡಿಯೋ ಇರುತ್ತೆ. ಈ ವಿಡಿಯೋದಲ್ಲಿ ಮಾತ್ರ ಮಕರ ರಾಶಿಯವರಿಗೋಸ್ಕರ ಡಿಸೆಂಬರ್ ತಿಂಗಳಿಗೋಸ್ಕರ 5 ಎಚ್ಚರಿಕೆಗಳನ್ನು ಕೊಡಲಿದ್ದೇನೆ. ಬಟ್ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಹೆದರಿಸಲಿಕ್ಕೋಸ್ಕರ ಖಂಡಿತವಾಗಿ ಅಲ್ಲ. ಒಂದು ಅದ್ಭುತವಾದಂತಹ ವೀರಭದ್ರನ ಸನ್ನಿಧಾನಕ್ಕೆ ಬಂದಿದ್ದೇನೆ. ಈ ಒಂದು ದೇಗುಲದ ಬಗ್ಗೆಯೂ ಸಹ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಹಾಕ್ತೇನೆ. ನಾನು ಯಾವ ದೇವಸ್ಥಾನದಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೀನಿ ಅಂತ ನೀವು ಸಹ ಬಂದು ದರ್ಶನ ಮಾಡಿ. ಅದ್ಭುತವಾದ ದೇವಸ್ಥಾನ. ಹಾಗೂ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ, ಹೇಳುವ ಈ ಎಲ್ಲ ಎಚ್ಚರಿಕೆಗಳು ಸುಳ್ಳಾಗಲಿ, ನಿಮಗೆಲ್ಲ ಚೆನ್ನಾಗಿರಲಿ ಅಂತ. ಆದರೆ ಗ್ರಹಸ್ಥಿತಿಗಳನ್ನು ಆಧರಿಸಿ ನೋಡಿದಾಗ ಈ ಥರದ ಸಮಸ್ಯೆಗಳು ಮಕರ ರಾಶಿಯವರಿಗೆ ವರ್ಷದ ಕೊನೆ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಖಂಡಿತ ಆಗುವ ಸಾಧ್ಯತೆಗಳೇ ಜಾಸ್ತಿ ಕಾಣ್ತಾ ಇದೆ. ಸೊ ಅದಕ್ಕೆ ನಾನು ಸಿಂಪಲ್ಲಾಗಿ ನೀವೇ ಮನೆಯಲ್ಲಿ ಮಾಡ್ಕೊಳ್ಬಹುದಾದಂತಹ ಪರಿಹಾರಗಳು, ವಿಶೇಷವಾಗಿ ನಾವು ಮಾಡುವಂತಹ ಪರಿಹಾರಗಳು ಎಲ್ಲದನ್ನು ಸಹ ವಿವರವಾಗಿ ಕೊಡ್ತೇನೆ. ಪ್ರತಿಯೊಬ್ಬ ಮಕರ ರಾಶಿಯವರಿಗಂತೂ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಡಿಯೋ ಇದು. ದಯವಿಟ್ಟು ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ವಿಡಿಯೋ ರೀಚ್ ಆಗಲೇಬೇಕು. ಆಗೋ ಥರ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ವಿಶೇಷವಾದ ಪ್ರಶ್ನೆಗಳಿದ್ರೆ ಖಂಡಿತವಾಗಿ ಕಮೆಂಟ್ ಮಾಡಿ. ನಾನು ಖಂಡಿತ ಕಮೆಂಟ್ನೆಲ್ಲ ಓದ್ತಾ ಇರ್ತಾನೆ. ಪಾಸಿಟಿವ್, ನೆಗೆಟಿವ್, ಕೆಲವರು ತುಂಬ ಉತ್ತಮವಾದ ಸಲಹೆಗಳನ್ನು ಕೊಡ್ತಾ ಇರ್ತಾರೆ. ಸಾಧ್ಯವಾದಷ್ಟು ಸಲಹೆಗಳನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾನೆ ಇರ್ತೇನೆ ನಾನು. ಬದಲಾವಣೆ ಜಗದ ನಿಯಮ, ಹಾಗೂ ಸಮಾಜ ಅಂದಮೇಲೆ 5 ಬೆರಳು ಒಟ್ಟಿಗೆ ಇರೋದಿಲ್ಲ. ಎಲ್ಲರದ್ದು ಅಭಿಪ್ರಾಯ ಬೇರೆ ಇರುತ್ತೆ, ಎಲ್ಲದನ್ನು ಸ್ವೀಕರಿಸಬೇಕಾಗ್ತದೆ. ಖಂಡಿತವಾಗಿ ನೋಡೋಣ, ಖಂಡಿತವಾಗಿ ಒಳ್ಳೆಯದಾಗಲಿ. ಆದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಶುರು ಮಾಡೋಣ. ಮೊದಲನೆಯ ಎಚ್ಚರಿಕೆ ಮಕರ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕೆಲಸ ಮಾಡಕ್ಕೆ ಬರಲ್ಲ ಅಂದಮೇಲೆ ಯಾಕ್ರಿ ಇಲ್ಲಿ ಬಂದ್ಬಿಟ್ಟು ನಮ್ಮ ಪ್ರಾಣ ತಿನ್ನಕ್ಕೆ ಬರ್ತೀರಾ ಅಂತ ಬಹಳಷ್ಟು ಜನ ಬೈಸ್ಕೊಳ್ತಾ ಇರ್ತಾರೆ. ಗೊತ್ತಲ್ವಾ ನಿಮಗೆ? ಈ ಕೆಲಸ ಮಾಡೋ ಜಾಗದಲ್ಲಿ ಈ ಥರದ ಸಮಸ್ಯೆಗಳು ಜಾಸ್ತಿ ಇರ್ತದೆ ಮಕರ ರಾಶಿಯವರಿಗೆ. ಉದ್ಯೋಗ ಜಾಗದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಕೆಲಸನೇ ಬರಲ್ಲ, ಅಥವಾ ನಿಮಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ, ಅಥವಾ ತುಂಬ ಸೋಂಬೇರಿ ನೀವು, ಯಾಕೆ ನೀವು ಏನಕ್ಕೆ ಬರ್ತೀರಿ ನಮ್ಮ ತಲೆ ತಿನ್ನಕ್ಕೆ ಅನ್ನೋ ಥರ ಒಂದಿಷ್ಟು ಹೀನಾಯವಾಗಿ ನಿಮ್ಮನ್ನು ಅವಮಾನಿಸ್ತಕ್ಕಂಥ, ಆ ಅವಮಾನಗಳನ್ನು ಎದುರಿಸುವಂತಹ ಯೋಗ ಫಲಗಳು ಜಾಸ್ತಿ ಇದ್ದಾವೆ. ಸೊ ನಿಮಗೇನಾಗ್ಬಿಡುತ್ತೆ, ಇದು ಹಿಂಸೆ ಆಗ್ಬಿಡುತ್ತೆ. ಎಂತೆಂಥವ್ರ ಹತ್ರ ಅದ್ಭುತವಾಗೆಲ್ಲ ಕೆಲಸ ಮಾಡ್ಕೊಂಡು ಒಳ್ಳೆಯವನಿಗೆ ಸೂಪರ್ ಅನ್ಸ್ಕೊಂಡಿದ್ದೀನಿ, ಇದು ಯಾರು ಇವ್ರ ಹತ್ರ ಎಲ್ಲ ನಾನು ನಡೆಸ್ಕೊಳ್ಳಂಗೆ ಆಗೋಯ್ತಲ್ಲ, ಏನು ಕತೆ ಇದು, ಇದನ್ನು ಹೆಂಗೆ ಮಾಡೋದು ಇದನ್ನು ಅನ್ನೋ ಥರ ಒಂದು ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ. ನಮಗೆ ಏನಾಗ್ಬಿಡುತ್ತೆ, ಸಂಕಟ ಬಂದಾಗ ವೆಂಕಟರಮಣ ಅಂತ ನಾವು ಅದನ್ನು ಮೊದಲೇ ಹೇಳಿದ್ರೂ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಿದೆ. ಅವಮಾನವಾದ ನಂತರ ಜ್ಞಾನೋದಯವಾಗಿ ಪ್ರಯೋಜನ ಇರೋದಿಲ್ಲ. ಗೊತ್ತಾಯ್ತಲ್ವ? ಮೊದಲೇನೆ ಎಚ್ಚೆತ್ತುಕೊಳ್ಬೇಕು ಅಂತ, ಆ ಸಮಸ್ಯೆನೇ ಆಗದಂತೆ ನೋಡ್ಕೊಳ್ಬೇಕು. ಆ ಮಾತುಗಳು ಯಾರೂ ನಿಮ್ಮೊತ್ತಿಗೆ ಆಡಬಾರ್ದು. ಅಷ್ಟು ಚೆನ್ನಾಗಿ ನೀವು ಕಾರ್ಯನಿರ್ವಹಿಸಬೇಕಾದ್ರೆ ನೀವು ಎಷ್ಟೇ ಕಾರ್ಯಾಚರಣೆ ನಿರ್ವಹಿಸೋದು ಕೂಡ ಗ್ರಹಚಾರಗಳು. ಸೊ ಅದರಿಂದ ಸ್ವಲ್ಪ ವಿಶೇಷವಾಗಿ ದೇವತಾರಾಧನೆಗಳು ನಿಮಗೆ ಬೇಕಾಗ್ತದೆ. ಅದರಲ್ಲೂ ಬಹಳ ವಿಶೇಷವಾಗಿ ನಿಮ್ಮ ಅವಮಾನಗಳನ್ನೆಲ್ಲ ತಡೆದು ನಿಲ್ಲಿಸಲಿಕ್ಕೋಸ್ಕರವಾಗಿ ಆಂಜನೇಯನ ಆರಾಧನೆ ಬೇಕಾಗ್ತದೆ. ನೀವು ರಾಮ ಸ್ತೋತ್ರವನ್ನು, ಮಂತ್ರಪಠನವನ್ನು ಮಾಡ್ತಾ ಇರ್ಬೋದು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮದ ತುಲ್ಯಂ ರಾಮನಾಮ ವರಾನನೆ. ರಾಮತಾರಕ ಮಂತ್ರ ಇದು. ಪ್ರತಿನಿತ್ಯ ನೀವು 108 ಬಾರಿ ಇದನ್ನು ಹೇಳ್ಕೊಂಡ್ರೆ ಆಂಜನೇಯ ಸ್ವಾಮಿ ಬಂದು ನಿಮಗೆ ಯಾವುದೇ ಅವಮಾನ ಆಗ್ದಂಗೆ ನೋಡ್ಕೊಳ್ತಾನೆ, ಕಾಪಾಡ್ತಾನೆ. ಇಲ್ಲ, ಆಂಜನೇಯ ಸ್ವಾಮಿಗೆ ವಿಶೇಷ ಹೋಮವನ್ನು ಮಾಡಿ ನಾವೇ ವಿಶೇಷವಾದ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ವಿಶೇಷ ಸನ್ನಿಧಾನಗಳಲ್ಲಿ ಕೂಡ ಎನರ್ಜೈಸ್ ಮಾಡಿದಂಥ, ಡಬಲ್ ಎನರ್ಜೈಸ್ಡ್ ಆಗಿರ್ತಕ್ಕಂಥದ್ದಾಗಿರ್ತದೆ. ಸೊ ಖಂಡಿತವಾಗಿ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ನಿಮಗೆಲ್ಲರೂ ಕೊಡಬಹುದಾಗಿರ್ತದೆ. ಆ ಮಾಹಿತಿ ವಿಡಿಯೋ ಎಂಡಲ್ಲಿ ಕೊಡ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಎರಡನೆಯ ಎಚ್ಚರಿಕೆ ಮಕರ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಚರ್ಮಕ್ಕೆ ಸಂಬಂಧಪಟ್ಟಂತ ಆರೋಗ್ಯ ಬಾಧೆಗಳನ್ನ ಎದುರಿಸಬೇಕಾಗಿರತಕ್ಕಂಥ ಪರಿಸ್ಥಿತಿಗಳು ಕಂಡು ಬರ್ತಾ ಇದೆ. ಸೊ ಮಕರ ರಾಶಿಯವರಿಗೆ ಒಂದು ಸ್ವಲ್ಪ ಕೆರೆತ, ಇಚ್ಚಿಂಗು, ತುರಿಕೆ, ಅದೇನೋ ಒಂದು ಗುಳ್ಳೆ ಆಯಿತು, ಈ ಥರ ಒಟ್ಟು ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಒಂದು ಚಿಕ್ಕ ಇನ್ಫೆಕ್ಷನಿಂದ ಹಿಡಿದು ದೊಡ್ಡ ತನಕ ಯಾವ್ದು ಬೇಕಾದ್ರೂ ತೊಂದರೆ. ಬಟ್ ಡಿಸೆಂಬರ್ ತಿಂಗಳಲ್ಲಿ ಸ್ಕಿನ್ ಸಮಸ್ಯೆ, ಸ್ಕಿನ್ ಪ್ರಾಬ್ಲಮ್ ಇದು ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಇದರಲ್ಲಿ ನೀವು ಬಹಳ ಮುಖ್ಯವಾದ ಪರಿಹಾರ ನಿಮಗೆ ನಾನು ಹೇಳ್ತಕ್ಕಂಥದ್ದು, ನೀವು ಆಹಾರವನ್ನು ಸರಿ ಮಾಡ್ಕೊಳ್ಬೇಕು. ಅಲ್ಲೇನಾಗುತ್ತೆ, ವಿರುದ್ಧ ಆಹಾರ ಸೇವನೆ ಅಂತ. ಈಗ ಹಾಲಿನ ಪದಾರ್ಥ ಜೊತೆಗೆ ಮಸಾಲ ಪದಾರ್ಥಗಳು ಕುಡಿದ್ರಿ ಅಂದರೆ, ಅದು ಏನಾದ್ರು ಮಸಾಲ ಪದಾರ್ಥಗಳು ಹೋಯಿತು ಅಂದರೆ ಅದೀಗ ನಿಮಗೆ ವಿರುದ್ಧ ಆಹಾರ ಆಯಿತು. ಈಗ ಯಾರೋ ನೀವು ಆಯುರ್ವೇದಿಕ್ ಡಾಕ್ಟರ್ನ ಕೇಳಿ ವಿರುದ್ಧ ಆಹಾರ ಅಂದರೆ ಏನು ಅಂತ ಅವ್ರು ಹೇಳ್ತಾರೆ. ಸೊ ವಿರುದ್ಧಾಹಾರಗಳಿಂದ ಸೇವನೆಯಿಂದಾಗಿ ಚರ್ಮ ವ್ಯಾಧಿಗಳು ಬರ್ತದೆ. ಆಯ್ತಲ್ಲ, ಚಿಕ್ಕದಾಗಲಿ ದೊಡ್ಡದಾಗಲಿ ಏನೇ ಆಗಲಿ ಇದು ಸಾಧ್ಯತೆಗಳು ಜಾಸ್ತಿ ಇದೆ. ಅದರದೆಲ್ಲ ರಕ್ಷಣೆಗೋಸ್ಕರ ನೀವು ಧನ್ವಂತರಿ ಮಂತ್ರ ಜಪವನ್ನು ಮಾಡಿ ಕೇಳಿಸ್ಕೊಳ್ಳಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಸಾಧ್ಯ ಆದ್ರೆ ಹಾಕಿರ್ತೀನಿ, ಅಥವಾ ನೀವು ನಮ್ಮ ಮೇನ್ ಚಾನಲಲ್ಲಿ ಧನ್ವಂತರಿ ಮಂತ್ರ ಬೈ ವಿಠಲ್ ಭಟ್ ಅಂತ ಹಾಕಿರೋ ಬರುತ್ತೆ ನಿಮಗೆ ಮೋಸ್ಟ್ ಪ್ರಾಬಬ್ಲಿ. ಸೊ ಹುಡುಕನಿರ್ಬೋದು, ಅದನ್ನು ಡೈಲಿ ಕೇಳಿಸ್ಕೊಳ್ತಾ ಇದ್ರೂ ಆಗುತ್ತೆ. ಇಲ್ಲಾಂದ್ರೆ ನಾವು ವಿಶೇಷವಾಗಿ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿ ಈ ರಕ್ಷಾ
ಕವಚ ಬ್ರಾಸ್ಲೆಟ್ ಕೊಡ್ತಾ ಇದ್ದೀವಿ, ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಎಲ್ಲರಿಗೂ ಒಳ್ಳೆಯದಾಗಲಿ. ಮೂರನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಬಹಳ ಹತ್ತಿರದವರಿಂದಲೇ ಮೋಸ ಹೋಗುವಂತ ಸಾಧ್ಯತೆ ಅಂತ. ನಿಮ್ಗೆ ತುಂಬಾ ಆಪ್ತರು, ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಹಿಂದೆ ನಿಮ್ಮಿಂದ ಸಹಾಯ ಪಡೆದವರು, ಇದು ನೋಡಿ, ಇದೊಂಥರ ಗಾಯದ ಮೇಲೆ ಖಾರ ಉಪ್ಪು ಹಾಕಿದಂಗೆ ಅದು. ಈ ಹಿಂದೆ ನಿಮ್ಮಿಂದ ಸಹಾಯ ಪಡೆದಂಥವ್ರಾಗಿರ್ಬಹುದು, ನಿಮಗೆ ತುಂಬ ಆಪ್ತರಾಗಿರ್ಬಹುದು, ತುಂಬ ಕ್ಲೋಸ್, ಅವರಿಂದಲೇ ನೀವು ಮೋಸ ಹೋಗ್ತೀರಾ ಅಂತ. ಅದೇನೋ ಬಿಡು ಪರವಾಗಿಲ್ಲ, ನಮ್ಮನೆ ಇವನು ಮೋಸ ಮಾಡಿದ್ರೆ ಏನು ತೊಂದರೆ ಇಲ್ಲ, ಬಿಡು ಈ ಅಮ್ಮ ನಮ್ಮವ್ರು ಪರವಾಗಿಲ್ಲ ಮೋಸ ಮಾಡಿದ್ರೆ ಏನು ತೊಂದರೆ ಇಲ್ಲ ಅಂತ ನಿಮಗೆ ಮೋಸ ಮಾಡ್ತಾರೋ, ಅಥವಾ ಬಲಿಕ ಬಕ್ರ ಹತ್ರ ನೀವೇ ಎದ್ದೆದ್ದು ಕಾಣ್ತೀರೋ ಅವ್ರ ಕಣ್ಣಿಗೆ ಗೊತ್ತಿಲ್ಲ. ಬಹಳ ಆಪ್ತರಿಂದನೇ ಮೋಸ ಹೋಗ್ತೀರಾ. ಈ ಹಿಂದೆ ನಿಮ್ಮಿಂದ ಸಹಾಯ ಪಡೆದಂಥವ್ರು, ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿರತಕ್ಕಂಥ ಕರ್ತವ್ಯ ಇರತಕ್ಕಂಥವ್ರು, ಅವರೇ ನಿಮಗೆ ಮೋಸ ಮಾಡ್ತಾರೆ. ನಿಮಗೆ ಬಹಳ ಬೇಸರ ಆಗ್ತದೆ ಇದು. ಏಕೆಂದರೆ ಯಾರೋ ಗೊತ್ತಿಲ್ದಿರೋನು ಬಂದು ನಮಗೇನೋ ಮೋಸ ಮಾಡ್ದ ಅಂದಾಗ ಅಷ್ಟು ಆಗತ್ತೆ, ಸಿಟ್ಟು ಬರುತ್ತೆ. ಬಟ್ ಆದರೆ ನಮ್ಮವರೇ ನಮಗೆ ಮೋಸ ಮಾಡಿದ್ರು ಅಂದಾಗ ಬಹಳ ಬೇಸರ ಆಗುತ್ತೆ. ನಮ್ಮ ಗುರುಗಳು ಬಹಳ ಚೆನ್ನಾಗಿ ಅವ್ರಿಗೆ ಏನೋ ಒಂದು ಇದು ಬಂದಾಗ ಸಮಸ್ಯೆ ಇದ್ದಾಗ ಹೇಳಿದ್ರು, ಆ ಕಥೆ ಅಂತೂ ಬಹಳ ಚೆನ್ನಾಗಿ ಹೇಳಿದ್ರು ಅವರು ಅದನ್ನು. ಏಕೆ ಅಂತಂದರೆ, ಒಂದು ಮರಕ್ಕೆ ಒಂದು ಬಳ್ಳಿ ಸುತ್ತಕೊಂಡಿತ್ತಂತೆ, ತುಂಬ ಜಾಸ್ತಿ ಬಳ್ಳಿಗಳು. ಒಂದು ದಿವಸ ಆ ಬಳ್ಳಿ ಹೆದರು ನಡುಗ್ತಾ ಇತ್ತಂತೆ. ಮರ ಕೇಳ್ತಂತೆ ಬಳ್ಳಿಗೆ, ಯಾಕೆ ಇಷ್ಟು ಹೆದರು ನಡುಗ್ತಾ ಇದೆಯಾ ಅಂತ. ಆವಾಗ ಮರ ಬಳ್ಳಿ ಹೇಳ್ತಂತೆ, ನೋಡಷ್ಟು ದೂರದಲ್ಲಿ ಒಬ್ಬ ಕೊಡಲಿಗಳ ಸರಮಾಲೆಯನ್ನೇ ಹಾಕ್ಕೊಂಡು ಬರ್ತಾ ಇದ್ದಾನೆ, ಮುಗೀತು ನಮ್ಮ ಕತೆ ಇನ್ನು ಅಂತ. ಆಗ ಮರ ಹೇಳ್ತಂತೆ, ಹೆದರಬೇಡ, ಅದರಲ್ಲಿ ನಮ್ಮೋರು ಯಾರು ಇದ್ದಾರ ನೋಡು ಅಂತ. ನಮ್ಮೋರು ಅಂದ್ರೇನು? ಕೊಡಲಿಗೆ ಏನು ಬೇಕಾಗತ್ತೆ? ಒಂದು ಮರ ಬೇಕಾಗತ್ತಲ್ವ. ಮರ, ಆ ವುಡ್, ಆ ಮರವನ್ನು ಕೊಡಲಿಗೆ ಫಿಟ್ ಮಾಡಿ ಅದರಿಂದನೇ ಕಡಿಯೋದಲ್ವಾ. ನಮ್ಮೋರು ಯಾರಿದ್ದಾರೆ ಅದರಲ್ಲಿ ನೋಡು ಅಂತ ಕೇಳ್ತಾರಂತೆ. ಸೊ ನಮ್ಮೋರೇನಾದರೂ ಅದರಲ್ಲಿದ್ದರೆ ಮುಗೀತು ನಮ್ಮ ಕತೆ, ಅಲ್ಲಿಗೆ ಕೊನೆ ಕ್ಷಣ ಬಂತು ಅಂತ ಅನ್ಕೋ ಅಂತ. ಅದಿಲ್ಲದೆ ಬರೀ ಕೊಡಲಿಯ ಹಾರ ಹಾಕೊಂಡಿದ್ರೆ ಏನು ತೊಂದರೆ ಇಲ್ಲ. ಅಂದರೆ ನಮ್ಮೋರು ಎದುರುಗಡೆಯವ್ರ ಜೊತೆಗೆ ಸೇರ್ಕೊಂಡಿಲ್ಲ ಅಂದರೆ ನಮಗೇನು ತೊಂದರೆ ಇಲ್ಲ ಅಂತ. ಎಂಥ ಶತ್ರು ನಮಗೇನೂ ಮಾಡಲಿಕ್ಕಾಗಲ್ಲ ಅಂತ. ಸೊ ಇಂತಹ ಒಂದು ಪರಿಸ್ಥಿತಿ ಮಕರ ರಾಶಿಯರು ಎದುರಿಸಬೇಕಾದಂಥದ್ದು ಕಂಡು ಬರ್ತಾ ಇದೆ. ಭಗವಂತ ಒಳ್ಳೇದು ಮಾಡ್ತಾನೆ. ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಪ್ರತಿನಿತ್ಯ ಶ್ರವಣ ಮಾಡ್ತಾ ಇರಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ನಾನು ಆಗಲೇ ಹೇಳಿದಂತೆ ಶ್ರೀರಾಮ ಸ್ತೋತ್ರವನ್ನು ಪಠನೆ ಮಾಡ್ಕೊಳ್ತಾ ಇರಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ತಾರಕ ಮಂತ್ರ ಅದು. ಇಲ್ಲ ನಾವು ವಿಶೇಷವಾಗಿ ಪಂಚಮುಖಿ ಅಭಯ ಆಂಜನೇಯ ಸ್ವಾಮಿ ಅದ್ಭುತವಾದಂಥ ಹೋಮವನ್ನು ಮಾಡಿ, ಅಘೋರಾಸ್ತ್ರ ಹೋಮವನ್ನು ಮಾಡಿ, ಇನ್ನೂ ವಿಶೇಷವಾದಂಥ ಹೋಮಗಳನ್ನು ಮಾಡಿ ಈ ಭದ್ರ ರಕ್ಷಾ ಕವಚ ಅಂತ ಒಂದು ಕೊಡ್ತಾ ಇದ್ದೀವಿ. ನಮ್ಮವರೇ ಆಗಲಿ ಹೊರಗಿನವರಾಗಲಿ ಯಾರು ನಮಗೇನು ಮಾಡಬಾರ್ದು ಅಂತ. ಸೊ ಆ ಒಂದು ರಕ್ಷಣೆ ನಿಮಗೆ ಸಿಗಲಿದೆ. ಅದಕ್ಕೆ ಸಂಕಲ್ಪ ಸೇವೆಗೆ ಹೆಸರು ಕೊಡಬೇಕಾಗ್ತದೆ. ನೀವು ವಿಡಿಯೋ ಎಂಡ್ ತನಕ ನೋಡಿದ್ರೆ ಎಂಡ್ ಅದ್ರ ಬಗ್ಗೆ ಖಂಡಿತವಾಗಿ ತಿಳಿಸ್ತಾನೆ. ನಾಲ್ಕನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಈ ತಿಂಗಳ ಆರಂಭದಲ್ಲಿ ಅಥವಾ ಮೊದಲನೇ ವಾರ ಅಂತ ಅನ್ಕೊಳ್ಳಿ, ನೀವು ಹಂಗೆ ಈಸಿಯಾಗಿ ಅರ್ಥ ಆಗಬೇಕು ಅಂದ್ರೆ ಮೊದಲನೇ ವಾರದಲ್ಲಿ, ಈ ಡಿಸೆಂಬರ್ ತಿಂಗಳ ಮೊದಲನೇ ವಾರದಲ್ಲೇ ನಿಮಗೆ ಕಳೆದುಕೊಳ್ಳುವ ಯೋಗ ತುಂಬ ತೀರಾ ಜಾಸ್ತಿ ಇದೆ ಅಂತ. ತುಂಬ ಕಳ್ಕೊತೀರಾ. ಏನು ಕಳ್ಕೊತೀರಾ ಗೊತ್ತಿಲ್ಲ. ದುಡ್ಡು ಕಳ್ಕೊತೀರೋ, ಅಥವಾ ಎಂಥದ್ದು ಆಸ್ತಿ ಪಾಸ್ತಿ ಕಳ್ಕೊಂತಿರೋ, ಅಥವಾ ವ್ಯಕ್ತಿಗಳನ್ನ ಕಳ್ಕೊತಿರೋ, ಅಥವಾ ಏನು ಕಳ್ಕೊಂತಿರೋ ಗೊತ್ತಿಲ್ಲ. ಒಟ್ಟು ಕಳೆದೋಯ್ತು ಅಂತ. ಸೊ ಅದರಿಂದ ನಿಮ್ಮ ಮೊಬೈಲ್ ಆಗಿರ್ಬೋದು, ದುಡ್ಡು ಆಗಿರ್ಬೋದು, ಆಸ್ತಿ ಏನು ವಸ್ತು ವಾಹನಾದಿಗಳ ಏನೇ ಆಗಿರ್ಬೋದು, ಸ್ವಲ್ಪ ಎಚ್ಚರಿಕೆಯಿಂದ ಇಟ್ಕೊಳ್ಳಿ. ಕಳೆದುಕೊಳ್ಳುವ ಯೋಗ ಜಾಸ್ತಿ ಇದೆ, ಮೊದಲನೇ ವಾರದಲ್ಲಿದೆ. ಡಿಸೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ಜಾಸ್ತಿ ಇದೆ ಕಳೆದುಕೊಳ್ಳುವಂಥದ್ದು. ಸೊ ಭಗವದಾನುಗ್ರಹ ಬೇಗ ನಿಮಗೆ ಸಿಗುವಂತಾಗಲಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಕಳ್ಕೊಳ್ಳದೇ ಹೋಗಲಿ, ಆ ಕಳ್ಕೊಳ್ಳುವಂಥದ್ದೇ ಇರದೇ ಇರಲಿ ಅನ್ನುವಂಥದ್ದು ಖಂಡಿತವಾಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಅದಕ್ಕೋಸ್ಕರ ರಕ್ಷಾ ಕವಚ ಸ್ವರೂಪವಾಗಿ ನಾವು ದೇವತಾರಾಧನೆಯನ್ನು ಆಂಜನೇಯಂದಿರಬಹುದು, ಅಘೋರಾಸ್ತ್ರ ಇರಬಹುದು ಮಾಡ್ತಾ ಇದ್ದೇವೆ. ಆ ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ, ಕೈಯಲ್ಲಿ ಒಂದು ವಿಶೇಷವಾದ ಬ್ರಾಸ್ಲೆಟು, ಅದು ಎಡಗೈಗೂ ಹಾಕೋಬೋದು, ಬಲಗೈಗೂ ಹಾಕೋಬೋದು, ನಿಮಗೆ ಅನುಕೂಲ. ನಾನು ಎಡಗೈಯಲ್ಲಿ ನಿಮಗೆ ಕಾಣಲಿ ಅಂತ ಹಾಕ್ಕೊಂಡೆ, ಬಲಗೈಯಲ್ಲಿ ನಮಗಾಗಲೇ ತುಂಬ ಇದೆ. ಆದ್ದರಿಂದ ಸೊ ಧಾರಣೆ ಮಾಡ್ಕೊಳ್ಬಹುದು. ಅದಕ್ಕೇನು ಆಹಾರಕ್ಕೇನು ವ್ಯತ್ಯಾಸ ಇರೋದಿಲ್ಲ. ನಿಮ್ಮ ರಕ್ಷಣೆ ಬಹಳ ಮುಖ್ಯ. ಕಳೆದುಕೊಂಡ್ರೆ ಆಮೇಲೆ ಬಹಳ ಬೇಸರ, ಅದಾಗಬಾರ್ದು. ಬೇಡದೋ ಜನರಿದ್ದರೆ ಕಳ್ಕೊಳ್ಳೋಂಗಾಗಲಿ, ಅವಶ್ಯಕತೆ ಇರ್ತಕ್ಕಂಥದ್ದು ಬೇಡ, ಆಯ್ತಲ್ವಾ. ಯಾವುದೇ ವ್ಯಕ್ತಿ, ವಸ್ತು ಏನು ಬೇಡ. ಒಳ್ಳೆಯದಾಗಲಿ. ವಿಶೇಷ ಪರಿಹಾರ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಐದನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನಿಮಗೆ ಬಹಳ ಪ್ರಮುಖವಾದ ಜಾಗಗಳಲ್ಲಿ ಶತ್ರುಗಳ ಕಾಟ ಜಾಸ್ತಿ ಆಗಿಬಿಡುತ್ತೆ ಅಂತ. ಪ್ರಮುಖವಾದ ಜಾಗಗಳು ಅಂತ ಯಾಕೆ ಹೇಳ್ತಾ ಇದ್ದೇನೆ, ನೀವು ವ್ಯವಹಾರ ಮಾಡ್ತಕ್ಕಂಥ ಜಾಗಗಳು. ಅಂದರೆ ಈಗ ನೀವು ಉದ್ಯೋಗ ಮಾಡುವಂಥ ಜಾಗ, ದಿನಾ ಕೆಲಸಕ್ಕೆ ಹೋಗುವಂಥ ಜಾಗ ಆಗಿರುತ್ತೆ, ಅಲ್ಲಿ ಅದು ನಿಮ್ಮ ಪ್ರಮುಖವಾದ ಜಾಗ ಅದು. ಸೊ ಅಲ್ಲಿ ಸ್ವಲ್ಪ ಶತ್ರುಗಳ ಕಾಟ ಜಾಸ್ತಿ. ಇಲ್ಲ ನೀವು ಬಿಸ್ನೆಸ್ ವ್ಯಾಪಾರ ಮಾಡ್ತೀರಾ, ಪ್ರತಿನಿತ್ಯ ಒಂದು ಜಾಗಕ್ಕೆ ಹೋಗ್ತೀರಾ, ಆ ಜಾಗದಲ್ಲೇ ಶತ್ರುಗಳ ಕಾಟ ಜಾಸ್ತಿ ಆಗ್ತಕ್ಕಂಥದ್ದು. ಅಂದರೆ ಇಂಪಾರ್ಟೆಂಟ್ ಜಾಗ ಇದು, ನನಗೆ ಬಹಳ ಪ್ರಮುಖವಾದ ಕೆಲಸ ಕಾರ್ಯಗಳಾಗಬೇಕು ಅಂದರೆ ಅದೇ ಜಾಗದಲ್ಲೇ ಶತ್ರುಗಳ ಕಾಟ ಜಾಸ್ತಿ ಆಗಿಬಿಡುತ್ತೆ ನಿಮಗೆ. ಎಲ್ಲಿಂದ ಬಂದ್ರಪ್ಪ ಇವರೆಲ್ಲ, ಅಯ್ಯೋ ದೇವ, ಇದೊಂದು ಕಥೆ ಆಯ್ತು ಶತ್ರುಗಳ ಕಾಟ ಅಂತ. ಶತ್ರು ನಿಗ್ರಹ ಆಗಬೇಕು ನಿಮಗೆ.
ಬಹಳ ಇಂಪಾರ್ಟೆಂಟ್. ಮಕರ ರಾಶಿಯವರಿಗೆ ಶತ್ರು ನಿಗ್ರಹ ಆಗಬೇಕು. ಆ ಶತ್ರು ನಿಗ್ರಹ ಕಾಣಿಸ್ತಾ ಇಲ್ಲ, ಜಾಸ್ತಿ ಪವರ್ಫುಲ್ಲಾಗಿ ಶತ್ರುಗಳ ಪವರೇ ಮೇಲ್ಗೈ ಕಾಣಿಸ್ತಾ ಇದೆ. ಇದರಿಂದ ಏನಾಗ್ಬಿಡುತ್ತೆ, ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ, ಕೋರ್ಟ್ ಕಚೇರಿ ಸಮಸ್ಯೆ, ಇದೆಲ್ಲ ಒಂದಕ್ಕೊಂದು ಒಂದೇ ನಾಣ್ಯದ ಹಲವಾರು ಮುಖಗಳಂಥದ್ದು, ಗೊತ್ತಾಯ್ತಲ್ವಾ? ಸೊ ಒಂದೇ ನಾಣ್ಯಕ್ಕೆ ಎರಡು ಮುಖ ಇರ್ತದೆ, ಎರಡು ಮುಖ ಇದ್ದಂಗೆ. ಸೊ ಇಲ್ಲಿ ರಕ್ಷಣೆ ಬಹಳ ಮುಖ್ಯವಾಗಿರ್ತದೆ. ರಕ್ಷಣೆ ವಿಚಾರ ಬಂದಾಗ ನಿಮ್ಮ ಮನೆ ದೇವರಿಗೆ ಒಂದು ವಿಶೇಷವಾದ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗ್ತದೆ. ಡಿಸೆಂಬರ್ ತಿಂಗಳಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಶತ್ರುಬಾಧೆಗಳಾಗಬಾರದು ಅಂತ ಮನೆಯಲ್ಲಿ, ದೇವರ ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಮನೆ ದೇವರಿಗೋಸ್ಕರ ಸ್ಪೆಷಲ್ ಆಗಿ ಡಿಸೆಂಬರ್ ತಿಂಗಳಲ್ಲಿ ಹಚ್ಚುತ್ತಾ ಬನ್ನಿ. ಬುಧವಾರ ಅಂತೂ ಕಡ್ಡಾಯವಾಗಿ ಹಚ್ಚಿ, ಗೊತ್ತಾಯ್ತಲ್ಲ? ಪ್ರತಿ ಬುಧವಾರ ಡಿಸೆಂಬರ್ ತಿಂಗಳಲ್ಲಿ ದೇವರ ಮನೆಯಲ್ಲಿ ಒಂದು ತುಪ್ಪದ ದೀಪ, ಏನಂತ, ಶತ್ರುಬಾಧೆಗಳು ಕಡಿಮೆ ಆಗಬೇಕು ಅಂತ ಖಂಡಿತವಾಗಿ ಹಚ್ಚಿ, ಒಳ್ಳೆಯದಾಗಲಿ. ಇಲ್ಲ ನಾವು ಶತ್ರು ನಿಗ್ರಹ ಅಭಯ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮವನ್ನೇ ಮಾಡ್ತಾ ಇರತಕ್ಕಂಥದ್ದು, ಈ ಭದ್ರ ರಕ್ಷಾ ಕವಚವನ್ನು ಕೊಡ್ತಾ ಇರತಕ್ಕದ್ದು. ಅದ್ರ ಬಗ್ಗೆ ವಿಡಿಯೋ ಎಂಡಲ್ಲಿ ಅಥವಾ ಹೀಗೆ ಅದ್ರ ಬಗ್ಗೆ ಖಂಡಿತವಾಗಿ ತಿಳಿಸ್ತೇನೆ. ಆ ವಿಶೇಷ ಪರಿಹಾರ ನಿಮಗೆ ಬಹಳ ಇಂಪಾರ್ಟೆಂಟ್ ತಿಳ್ಕೊಳ್ತಕ್ಕಂಥದ್ದು. ನವೆಂಬರ್ 20ನೇ ತಾರೀಕು ಗುರುವಾರ ಕಾರ್ತೀಕ ಅಮಾವಾಸ್ಯೆ ಪರ್ವದಿನದಂದು ನಮ್ಮ ಯಾಗಶಾಲೆಯಲ್ಲಿ ವಿಶೇಷ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ಸೊ ನಿಮ್ಮ ರಾಶಿಗನುಗುಣವಾಗಿರುವ ಯಾವುದೇ ಸಮಸ್ಯೆಗಳಿದ್ರೂ ಪರಿಹಾರವಾಗಬೇಕು. ಅದು ಮಾಟಮಂತ್ರ ದೋಷ ಇರಬಹುದು, ದೃಷ್ಟಿ ದೋಷ ಇರಬಹುದು, ಅಥವಾ ಯಾವುದೇ ರೀತಿಯಾದಂತಹ ಕೆಟ್ಟ ರೀತಿಯಲ್ಲಿ ಬಂದಿರತಕ್ಕಂಥ ಶತ್ರುಬಾಧೆಗಳಿರಬಹುದು. ಆ ಕಷ್ಟ ನಷ್ಟಗಳೆಲ್ಲ ಪರಿಹಾರವಾಗಬೇಕು ಅನ್ನುವಂಥ ಉದ್ದೇಶ. ಕಾರ್ತೀಕ ಅಮಾವಾಸ್ಯೆ ದೀಪೋತ್ಸವ ಮಾಡ್ತಕ್ಕಂಥ ಕಾಲ. ಅದ್ಭುತವಾಗಿ ಎಲ್ಲ ಕಡೆ ದೀಪೋತ್ಸವ ಮಾಡ್ತಾ ಇರ್ತಾರಲ್ಲ, ದೇವಸ್ಥಾನ ದೇಗುಲಗಳಲ್ಲೂ ಸಹ. ಸೊ ಅಂಥ ಅದ್ಭುತವಾದಂತಹ ದಿವಸ, ಕತ್ತಲು ಕಳೆದು ಬೆಳಕು ಬರ್ತಕ್ಕಂಥ ದಿವಸ, ಕಷ್ಟಗಳು ಕಳೆದು ಸುಖ ಬರ್ತಕ್ಕಂಥ ದಿವಸ ಅದು. ಸೊ ಅಂಥ ಪರ್ವದಿನದಂದೇ ನಾವು ವಿಶೇಷವಾದ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ. ಆ ವಿಶೇಷವಾದಂತಹ ದೇವತಾರಾಧನೆಗಳಲ್ಲಿ ಬಹಳ ಮುಖ್ಯವಾಗಿದ್ದು ಶತ್ರು ನಿಗ್ರಹ ಪಂಚಮುಖಿ ಅಭಯ ಆಂಜನೇಯ ಸ್ವಾಮಿಗೆ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ, ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಅಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನೋಡಿ, ಇಲ್ಲಿ ಕಾಂಬಿನೇಷನ್ ನೋಡ್ಕೊಳ್ಳಿ ನೀವು. ಆರೋಗ್ಯ ಬಾಧೆಗಳು ಪರಿಹಾರ ಆಗಬೇಕು, ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು, ಏನು ಸದೃಢವಾಗಿ ನೀವು ಎಲ್ಲೂ ಧೈರ್ಯವಾಗಿ ಓಡಾಡಬೇಕು. ನಿಮಗೆ ಯಾವುದೇ ರೀತಿಯಾದಂಥ ಅಪಘಾತಗಳಾಗಲಿ, ಯಾವ ದೋಷಗಳು, ಯಾವ ಸಮಸ್ಯೆಗಳು ಆಗಬಾರ್ದು, ಒಂದು ರಕ್ಷಣೆ ಸಿಗಬೇಕು. ಅದಕ್ಕೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ, ಅದರ ಜೊತೆಯಲ್ಲಿ ಅಘೋರಾಸ್ತ್ರ ಹೋಮ, ಅಂದು ಅದ್ಭುತವಾದಂತಹ ಒಂದು ಕಾಂಬಿನೇಷನ್. ಜೊತೆಗೆ ಪಂಚಮುಖಿ ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಹೋದ ವರ್ಷ ಡಿಸೆಂಬರಲ್ಲಿ ಮಾಡಿದ್ವಿ. ಬಹಳಷ್ಟು ಜನಕ್ಕೆ ಖುಷಿಯಾಗಿತ್ತು, ಬಹಳಷ್ಟು ಜನಕ್ಕೆ ಪ್ರಸಾದ ಕೊಟ್ಟಿದ್ವಿ, ಬಹಳ ಜನಕ್ಕೆ ಅನುಕೂಲ ಆಗಿತ್ತು. ಸೊ ಈ ಬಾರಿಯೂ ಸಹ ವಿಶೇಷವಾದಂತಹ ಪ್ರಸಾದ ಕೊಡ್ತಾ ಇದ್ದೇವೆ. ಅದೇ ನಾವು ಇವರಂತಹ ಒಂದು ಭದ್ರ ರಕ್ಷಾ ಕವಚ ಅಂತ. ಈ ಭದ್ರ ರಕ್ಷಾ ಕವಚ ಬ್ರೇಸ್ಲೆಟ್ನಲ್ಲಿ ನೋಡಿ, ನಾನು ಹಾಕ್ಕೊಂಡಿದ್ದೇನೆ ಕೈನಲ್ಲಿ. ಇದರಲ್ಲಿ ನಿಮಗೆ 4 ವಿಧದ ವಿಶೇಷವಾದಂತಹ ರತ್ನಗಳಿದೆ, ಉಪರತ್ನಗಳಿದೆ. ಅದರಲ್ಲಿ ಯಾವುದ್ಯಾವುದು ವಿಶೇಷವಾದ ಉಪರತ್ನಗಳು? ವ್ಯಾಘ್ರನೇತ್ರ ರತ್ನಗಳು, ಅದರ ಜೊತೆಗೆ ಜ್ವಾಲಾಮುಖಿ ರತ್ನಗಳು, ಅದರ ಜೊತೆಗೆ ಇರತಕ್ಕಂಥದ್ದು ಧನಾಕರ್ಷಕ ರತ್ನಗಳು, ಅದ್ರ ಜೊತೆಗೆ ಇರತಕ್ಕಂತಹ ವಿಶೇಷವಾದದ್ದು ಕನಕವರ್ಣಿಕಾ ರತ್ನಗಳು. ಸೊ ಈ ಒಂದು 4 ರತ್ನಗಳ ಕಾಂಬಿನೇಷನ್ ಮಾಡಿಸಿದ್ದೇನೆ ಇದರಲ್ಲಿ. ಅಂದರೆ ನಿಮ್ಮ ಆರ್ಥಿಕ ಬಾಧೆ ಇರಬಹುದು, ಆರೋಗ್ಯ ಬಾಧೆ ಇರಬಹುದು, ವ್ಯವಹಾರಗಳಿರಬಹುದು, ಮಾಟಮಂತ್ರಗಳಿರಬಹುದು, ದೃಷ್ಟಿದೋಷಗಳಿರಬಹುದು, ಕೋರ್ಟ್ ಕಚೇರಿ ಸಮಸ್ಯೆ ಇರಬಹುದು, ಸಮಸ್ಯೆ ಯಾವುದೇ ಇರಬಹುದು, ಯಾವ ದಿಕ್ಕಿನಿಂದ ಬರಬಹುದು, ಯಾವ ರೀತಿಯಲ್ಲಿ ಬರಬಹುದು, ಈ 4 ವಿಧದ ಉಪರತ್ನಗಳ ರಕ್ಷಾ ಕವಚ, ಭದ್ರ ರಕ್ಷಾ ಕವಚ, ಭದ್ರವಾಗಿ ನಿಮ್ಮ ನಡತಕ್ಕಂಥದ್ದು. ಸೊ ಆ ಭದ್ರ ರಕ್ಷಾ ಕವಚವನ್ನ ಈ ಎಲ್ಲ ಹೋಮಗಳು, ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ, ಆಮೇಲೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ, ಆಮೇಲೆ ಅಘೋರಾಸ್ತ್ರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು. ಅಷ್ಟೇನಾ? ಅಷ್ಟೇ ಅಲ್ಲ. ಈ ಒಂದು ವಿಶೇಷವಾದಂತಹ ಭದ್ರ ರಕ್ಷಾ ಕವಚವನ್ನ ಅದ್ಭುತವಾದಂತಹ ದೈವತಾ ಸಾನ್ನಿಧ್ಯ ವೀರಭದ್ರನ ಸನ್ನಿಧಾನದಲ್ಲಿ, ಇದೇ ನಾನೀಗ ಜ್ಯೋತಿಷ್ಯ ಹೇಳ್ತಾ ಇರತಕ್ಕಂಥ ಈ ವಿಡಿಯೋ ಮಾಡಿರ್ತಕ್ಕಂಥ ದೇಗುಲ, ಇದು ಪರಮ ಪವಿತ್ರವಾದಂತಹ ವೀರಭದ್ರನ ದೇಗುಲ. 100 ವರ್ಷಗಳ ಇತಿಹಾಸ ಇರತಕ್ಕಂಥ ದೇಗುಲ. ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ಆಗಲೇ ವಿಡಿಯೋ ಮಾಡಿದ್ದೇನೆ, ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೇನೆ. ಖಂಡಿತವಾಗಿ ಆ ವಿಡಿಯೋ ಲಿಂಕನ್ನು ನೀವು ನೋಡಬೇಕು, ನಿಮಗೆ ಗೊತ್ತಾಗ್ತದೆ ಏನು ಅಷ್ಟು ಅದ್ಭುತವಾದಂತಹ ದೇಗುಲ ಇದು ಅಂಥೇಳಿ. ಸೊ ಅಂತಹ
ಅದ್ಭುತವಾದ ವೀರಭದ್ರ ದೇಗುಲ ನಿಮಗೆ ಇಡೀ ಕರ್ನಾಟಕದಾದ್ಯಂತ ನೋಡ್ರು ಇಷ್ಟು ಪುರಾತನವಾದ ದೇಗುಲಗಳು ಸಿಗುವಂಥದ್ದು ಬಹಳ ಅಪರೂಪ. ಅದರಲ್ಲೂ ಸಹ ನಿಮಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಈ ಕಡೆ ವೀರಭದ್ರ ದೇಗುಲಗಳು ಬಹಳ ಕಮ್ಮಿ ಆಯ್ತಲ್ವಾ. ವೀರಭದ್ರನ ದೇಗುಲ ಇರತಕ್ಕಂಥದ್ದು ಶಿವನ ಗಣ, ಆ ವೀರಭದ್ರನ ದೇಗುಲ ಇರತಕ್ಕಂಥದ್ದು ಅಪರೂಪದಲ್ಲಿರ್ತಕ್ಕಂಥ ದೇಗುಲ ಇದು. ಈ ದೇಗುಲದ ಒಂದು ಇತಿಹಾಸ, ಈ ದೇಗುಲದ ಒಂದು ಪ್ರಾಮುಖ್ಯತೆ ಬಗ್ಗೆ ಸಂಪೂರ್ಣ ವಿಡಿಯೋ ಮಾಡಿದ್ದೀನಿ, ಅದರ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಅಂತಹ ಅದ್ಭುತವಾದ ವೀರಭದ್ರನ ಸನ್ನಿಧಾನದಲ್ಲಿ ಈ ರತ್ನದ ಕವಚ, ಈ ಭದ್ರ ಕವಚ ಬ್ರೇಸ್ಲೆಟ್ಗಳಿದೆ, ಇದನ್ನ ದೇವ ಸನ್ನಿಧಾನದಲ್ಲಿಟ್ಟು ಇದಕ್ಕೆ ಸ್ವಾಮಿಗೆ ಅಭಿಷೇಕ ಪೂಜಾದಿಗಳು ಮಾಡಿ ಇದನ್ನು ಎನರ್ಜೈಸ್ ಮಾಡ್ಕೊಂಡು ತಗೊಂಡಿದ್ದೇವೆ. ಸುಮ್ಮನೆ ಯಾವುದೋ ಅಂಗಡಿಯ ಒಂದು ಬ್ರೇಸ್ಲೆಟ್ ಆಗಿರಲ್ಲ ಇದು. ನಿಮಗೆ ಅದ್ಭುತವಾಗಿ ವೀರಭದ್ರನ ಸನ್ನಿಧಾನದಲ್ಲಿ ಎನರ್ಜೈಸ್ ಮಾಡಿರತಕ್ಕಂಥ ಅದ್ಭುತವಾದ ಈ ರಕ್ಷಾ ಕವಚ, ಭದ್ರ ರಕ್ಷಾ ಕವಚವನ್ನು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಕಾರ್ತೀಕ ಅಮಾವಾಸ್ಯೆಯ ಪುಣ್ಯ ದಿನದಂದು ನಾವು ನಮ್ಮ ಯಾಗಶಾಲೆಯಲ್ಲಿ ಇಷ್ಟೆಲ್ಲ ಹೋಮಗಳನ್ನು ಎನರ್ಜೈಸ್ ಮಾಡ್ತೇವೆ. ಲೈವ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರಿನಲ್ಲಿ ಬ್ರೇಸ್ಲೆಟ್ನ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುತ್ತೆ, ನೀವು ನೋಡ್ಕೊಳ್ಬಹುದು. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗ್ತಕ್ಕಂಥದ್ದು. ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಭದ್ರ ರಕ್ಷಾ ಬ್ರಾಸ್ಲೆಟ್ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ನಾನು ಧಾರಣೆ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಹಾಗೂ ಇದನ್ನು ಧಾರಣೆ ಮಾಡಿಕೊಂಡಾಗ ಕೆಲವರು ನಾನು ನಾನ್ ವೆಜ್ ತಿನ್ನಬಾರ್ದೇನೋ, ಆ ಥರದ್ದೇನೂ ಇಲ್ಲ. ನಿಮ್ಮ ಆಹಾರ ಪದ್ಧತಿ, ನಿಮ್ಮ ಉದ್ಯೋಗ, ನಿಮ್ಮ ವ್ಯವಹಾರಗಳು ನಿಮಗೆ ಇದರ ಕೆಲಸ, ಅದರ ರಕ್ಷಣೆ, ಅದು ಕೆಲಸ ಅದು ಮಾಡ್ತಾ ಇರ್ತದೆ. ಸೊ ಅದರಿಂದ ಪ್ರತಿಯೊಬ್ಬರು ಸಹ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಕಾರ್ತೀಕ ಅಮಾವಾಸ್ಯೆ ಪುಣ್ಯ ದಿನದಂದೇ ನಾವು ನಿಮ್ಮ ಹೆಸರು ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡಬಹುದು, ಎಲ್ಲ ಹೋಮಗಳನ್ನು ನೋಡಬಹುದು. ಹಾಗೂ ಸ್ಪೀಡ್ ಪೋಸ್ಟಲ್ಲಿ ನಾವು ಈ ಒಂದು ಪ್ರಸಾದವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರುಕೊಡೋರು ಬೇಗ ಬೇಗ ವಿಡಿಯೋ ಈ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.